ಯಕ್ಷಗಾನ ಅಕಾಡೆಮಿ ನಿಕಟಪೂರ್ವ ಅಧ್ಯಕ್ಷ ಡಾಕ್ಟರ್ ಜಿಎಲ್ ಹೆಗಡೆ ಅವರಿಗೆ ಕುಮಟಾದ ತಲ್ಗೋಡ್ ಜನಾರ್ದನ್ ದೇವಸ್ಥಾನದ ಆವರಣದಲ್ಲಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾರಂಭಕ್ಕೆ ಪ್ರಸಿದ್ಧ ಸಂಗೀತ ವಿದ್ವಾಂಸ ಗಾಯಕ ಡಾಕ್ಟರ್ ವಿದ್ಯಾಭೂಷಣ್ ಅವರು ಚಾಲನೆ ನೀಡಿದರು. ಸುಗುಣಗಳ ಮಂದಿರನು ಬಳಿಕ ಮಾತನಾಡಿದ ಅವರು, ಅನುದಿನ ಮಾಡುವ ಪಾಪ ಪುಣ್ಯದ ವೆಚ್ಚ ನೋಡಿಕೊಳ್ಳಬೇಕು ಎಂದು ಪುರಂದರದಾಸರು ಹೇಳಿದ್ದಾರೆ. ಆ ದಿನದ ಲೆಕ್ಕಾಚಾರ ಅದೇ ದಿನ ಪೂರ್ಣ ಲೆಕ್ಕ ಮಾಡಬೇಕು. ಮರುದಿನ ಒಳ್ಳೆಯದನ್ನು ಹೆಚ್ಚು ಮಾಡಬೇಕು, ಪಾಪ ಕಡಿಮೆ ಮಾಡಿಕೊಳ್ಳಬೇಕು. ಧರ್ಮ ಅಧರ್ಮ ಕುರಿತು ಅರಿತು ನೋಡಿಕೊಳ್ಳಬೇಕು, ಅಧರ್ಮದ ಬೇರು ಕತ್ತರಿಸಿಕೊಳ್ಳಬೇಕು ಎಂದರು. ಸಮಚಿತ್ತತೆ ಇದ್ದವರು ಡಾಕ್ಟರ್ ಜಿಎಲ್ ಹೆಗಡೆ ಅವರು ಸದಾ ಸಮಾಧಾನಿಯಾಗಿದ್ದವರು ಎಂದು ಉದಾಹರಣೆ ಸಹಿತ ಮಾತನಾಡಿದ ಅವರು, ಭಕ್ತರೆನ್ನುವ ಕಡಲ ಉಕ್ಕಿ ಹರಿಸುವಂತಹ ಹುಣ್ಣಿಮೆಯ ಚಂದಿರನು ಹಾಡನ್ನು ಕೂಡ ಹಾಡಿದರು. ಬೆಂಗಳೂರು ಉತ್ತರ ವಿವಿಯ ಕುಲಪತಿ ಡಾಕ್ಟರ್ ನಿರಂಜನ್ ವಾನಹಳ್ಳಿ, ಒಬ್ಬ ಪ್ರಾಧ್ಯಾಪಕರು ನಿವೃತ್ತಿ ಆದ 5 ವರ್ಷಗಳ ಬಳಿಕವೂ ಇಂಥ ಅಭಿನಂದನಾ ಸಮಾರಂಭ ನಡೆಯುವುದೇ ಅವರ ಸಾಧನೆಗೆ ಸಾಕ್ಷಿ. ಅದು ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ. ಜಿಎಲ್ ಹೆಗಡೆ ಅವರು ಸಮಷ್ಟಿಯಾಗಿ ಸಮಾಜಕ್ಕೆ ಕೊಡುಗೆ ನೀಡಿದ್ದಾರೆ ಎಂದರು. ವಿದ್ವಾಂಸ ಲಕ್ಷ್ಮೀಶ್ ತೋಳ್ಪಾಡಿ, ಇನ್ನೊಬ್ಬರು ನಮ್ಮ ಬಗ್ಗೆ ಹೇಳಬೇಕು. ಜಿಎಲ್ ಹೆಗಡೆ ಅವರ ಕಾರ್ಯ ದೊಡ್ಡದು ಎಂದರು. ಗುರುಗೌರವ ವರ್ಣವೈಭವ ಬಹುಭಾಷಾ ಅಭಿನಂದನಾ ಗ್ರಂಥ ಬಿಡುಗಡೆಗೊಳಿಸಿ ಅಭಿನಂದನಾ ನುಡಿ ಆಡಿದ ಡಾಕ್ಟರ್ ಪ್ರಭಾಕರ್ ಜೋಶಿ, ಬೇರೆಯವರು ಮಾಡಿದ್ದು ಮಾಡದಿರುವುದು ಮಾಡಲಾಗದ್ದನ್ನು ಜಿಎಲ್ ಹೆಗಡೆ ಮಾಡಿದ್ದಾರೆ ಎಂದು ಹೇಳಿದರು. ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿ ಅವರು ಮಾತನಾಡಿ, ಅಪರೂಪದ ಸಾಧಕರು ಡಾಕ್ಟರ್ ಜಿಎಲ್ ಹೆಗಡೆ ದಂಪತಿಗಳು ಎಂದರು. ಅವರಿಗೆ ಒಂದು ಅಭಿನಂದನೆಯನ್ನ ಬಹಳ ಹಿಂದೆ ಆಗ್ಬೇಕಾಗಿತ್ತು ಅನ್ನುವಂಥದ್ದು ನಂದು ಒಂದು ಬಯಕೆ ಆಗಿತ್ತು. ಹಾಗೆ ಇವತ್ತು ಪ್ರಶಸ್ತವಾದಂಥ ಜನಾರ್ದನ ದೇವಸ್ಥಾನದ ಎದುರುಗಡೆ ಪ್ರಶಸ್ತವಾದಂಥ ಸ್ಥಳದಲ್ಲಿ ವೇದಿಕೆ ಮೇಲೆ ಅನೇಕ ಮಹನೀಯರ ಎದುರುಗಡೆ ಅವರಿಗೆ ಸನ್ಮಾನ ಮಾಡಿದ್ದು ನನಗೆ ನೆಮ್ಮದಿ ತಂದಿದೆ ಅನ್ನುವಂಥದ್ದನ್ನು ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ಸಾಕಷ್ಟು ಕಾರ್ಯಕ್ರಮಗಳು ಇರೋದ್ರಿಂದ ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ಅನ್ನುವಂಥದ್ದನ್ನು ನಾನು ಹೇಳಿಕೊಂಡಿದ್ದೇನೆ. ಯಾಕೆಂದರೆ ಗುರುಗೌರವ ಸ್ವೀಕರಿಸಿದ ಡಾಕ್ಟರ್ ಜಿಎಲ್ ಹೆಗಡೆ ಮಾತನಾಡಿ, ಬೇಕು ಅಂತ ಯಾವ ಕೆಲಸವನ್ನೂ ಮಾಡಿಲ್ಲ. ಬಡತನ ಇಂದು ಇರುತ್ತದೆ, ನಾಳೆ ಹೋಗುತ್ತದೆ. ಆದರೆ ಪ್ರೀತಿ ಹಾಗಲ್ಲ. ಬಡತನದಲ್ಲಿಯೂ ಅಷ್ಟು ಪ್ರೀತಿ ಕಂಡಿದ್ದೇವೆ. ಕಷ್ಟಗಳನ್ನೇ ಮತ್ತೆ ಮತ್ತೆ ತಿಂದವರಿಗೆ ಎಂಥ ಕಷ್ಟ ಬಂದರೂ ಎದುರಿಸುವುದು ರೂಢಿಯಾಗುತ್ತದೆ. ತಾಯಂದಿರ ಪ್ರೀತಿ ಕಂಡವರು ದ್ವೇಷ ಮಾಡಲು ಸಾಧ್ಯವಿಲ್ಲ. ಗುರು ಪರಂಪರೆ ನೀಡಿದ ಪ್ರೀತಿ, ವಾತ್ಸಲ್ಯ ನೀಡಿದ ತಾಯಿ ಪ್ರೀತಿಗೆ ಏನು ಕೊಡಲು ಸಾಧ್ಯವಿದೆ? ಧನ್ಯತಾ ಭಾವ ಬಿಟ್ಟು ಬೇರೇನೂ ಕೊಡಲು ಸಾಧ್ಯವಿಲ್ಲ ಎಂದರು. ಆ ಸ್ಥಾನ ಮತ್ತೊಬ್ಬರು ತುಂಬುವುದಕ್ಕೆ ಸಾಧ್ಯವೇ ಇಲ್ಲ. ನಾನು ಅಂದುಕೊಂಡ ಹಾಗೆ ನಮ್ಮನ್ನು ಹೆತ್ತವಳು ಮಾತ್ರ ತಾಯಿ ಅಂತ ಭಾವಿಸಲಿಲ್ಲ ನಾನು. ಅದು ನನ್ನ ಜೀವನದ ಅನುಭವ. ನನಗೊಂದು ತುತ್ತು ಅನ್ನ ಕೊಟ್ಟು ಪ್ರೀತಿಯಿಂದ ಕಲಿಯುವುದಕ್ಕೆ ಒಂದು ಹೆಂಗಸು ಸಹಾಯ ಮಾಡ್ತಾಳೆ ಅಂತ ಆದ್ರೆ ಅವಳು ತಾಯಿಯಲ್ಲೇ ಮತ್ತೆಂಥದ್ದು. ಇವತ್ತು ಆ ತಾಯಿ ಬೆಳಿಗ್ಗೆ ಬಂದಿದ್ರು, ಇಲ್ಲಿ ಇದ್ದಾರೋ ಗೊತ್ತಿಲ್ಲ. ನಾನು ಹೊನ್ನಾವರದಲ್ಲಿ ಅರೆಂಗಡಿ GT ಹೆಗಡೆ ಮನೆಯಲ್ಲಿ ಇದ್ದುಕೊಂಡು ನಮ್ಮೆಲ್ಲ ಹಾಗೆ ಅಣ್ಣ ತಮ್ಮ ಬೇರೆ ಬೇರೆ ಮನೆಯಲ್ಲಿ ಉಳ್ಕೊಂಡು ಕಲಿಯುವ ಸ್ಥಿತಿ ಇತ್ತಾಗ. ಅರೆಂಗಡಿಯಿಂದ ಇಲ್ಲಿಗೆ ನಡ್ಕೊಂಡು ಬರ್ತಿದ್ವಿ ನಾವು ಪ್ರತಿ ಶನಿವಾರ. ವೇದಿಕೆಯಲ್ಲಿ ಮುರಳೀಧರ್ ಪ್ರಭು, ಮಾಯಾ ಹೆಗಡೆ ಇತರರು ಇದ್ದರು. ಡಾಕ್ಟರ್ ಸುರೇಶ್ ಹೆಗಡೆ ಸ್ವಾಗತಿಸಿದರು. ಗೋಪಾಲ್ ಕೃಷ್ಣ ಹೆಗಡೆ ಪ್ರಾಸ್ತಾವಿಕ ಮಾತನಾಡಿದರು. ಶ್ರೀಧರ್ ಹೆಗಡೆ ಗ್ರಂಥದ ಕುರಿತು ಮಾತನಾಡಿದರು. ಮಂಜುನಾಥ್ ಭಟ್ ವಂದಿಸಿದರು. ಗಣೇಶ್ ಜೋಶಿ ನಿರ್ವಹಿಸಿದರು. ಇದೇ ವೇಳೆ ಡಾಕ್ಟರ್ ಕೆಪಿ ಹೆಗಡೆ, ಡಾಕ್ಟರ್ ಕೆಪಿ ಭಟ್ ಹಾಗೂ ಡಾಕ್ಟರ್ ಶ್ರೀಪಾದ್ ಹೆಗಡೆ ಅವರಿಂದ ಹಾಲಕ್ಕಿ ಸಮಾಜದ ಒಂದು ಅಧ್ಯಯನ, ಡಾಕ್ಟರ್ HN ಮುರಳೀಧರ್, ಕೆಪಿ ಪ್ರಕಾಶ್ ಅವರಿಂದ ಶೇಣಿ ರಾಮಾಯಣ ಕೃತಿ ಲೋಕಾರ್ಪಣೆಗೊಂಡಿತು. ಜೊತೆಗೆ ಡಾಕ್ಟರ್ ಕೆಪಿ ಭಟ್, ಡಾಕ್ಟರ್ ಗೋಪಾಲ್ ಕೃಷ್ಣ ಶರ್ಮಾ, ಸುಬ್ರಹ್ಮಣ್ಯ ಭಟ್, ಮಂಜುನಾಥ್ ಭಟ್, GG ಭಟ್, ವಿನಾಯಕ್ S ಹೆಗಡೆ ಅವರನ್ನು ಜಿಎಲ್ ಹೆಗಡೆ ಗೌರವಿಸಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.